ಎಲ್ರಿಗೂ ನಮಸ್ಕಾರ. ಇವತ್ತು ಕ್ರಿಸ್ಪಿ ಸೋಯಾ ಕಟ್ಲೆಟ್ ಹೇಗೆ ಮಾಡೋದು ನೋಡೋಣ. ಸೊ ನಾನು ಮೊದಲಿಗೆ ಸೋಯಾ ಚಂಕ್ಸ್ನ ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ. ಒಂದು 5 ನಿಮಿಷದಿಂದ 10 ನಿಮಿಷವರೆಗೂ ಈ ರೀತಿ ಮೆತ್ತಿಗೆ ಆಗೋವರೆಗೂ ನಾನು ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಕೊಂಡಿದ್ದೀನಿ. ಸೊ ಇಲ್ಲ ನೀವು ನೆನಕ್ಲೂಬಹುದು, ಅರ್ಧ ಗಂಟೆ ನೆನಕ್ಕೆ ಬಿಟ್ಬಿಡ್ಬೋದು ಬಿಸಿನೀರಲ್ಲಿ. ಅದಾದ ನಂತರ ನಾನು ಅದನ್ನು ಕೋರ್ಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬರೀ ಸೋಯಾ ಚೆನ್ನಾಗಿಲ್ಲ ಅಂತ ತರಕಾರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟು ಹಾಕ್ಕೊಂಡು ನಾನು ರುಬ್ಕೊಂಡಿರುವಂಥ ಒಂದು ಸೋಯಾ ಚಂಕ್ಸ್ನ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೊ ಚೆನ್ನಾಗಿ ಹೊಂದ್ಕೊಳುತ್ತೆ. ಸೊ ಬೈಂಡಿಂಗ್ ಏಜೆಂಟಾಗಿ ಅದು ಆ್ಯಕ್ಟ್ ಮಾಡುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಈಗ 1.5 ಚಮಚ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಸೊ ನಂತರ ಸ್ವಲ್ಪ ಉಪ್ಪು, ನಾನು ಪಿಂಕ್ ಸಾಲ್ಟ್ನೇ ಎಲ್ಲ ಅಡುಗೆಗೂ ಬಳಸೋದು. ಸೊ ಹಾಗಾಗಿ ಪಿಂಕ್ ಸಾಲ್ಟ್ನ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಮಾಮೂಲು ಉಪ್ಪನ್ನು ಬೇಕಾದ್ರೆ ಹಾಕ್ಕೋಬೋದು, ತೊಂದರೆ ಇಲ್ಲ. ಸೊ ಈಗ ನಂತರ ಎಲ್ಲ ಮಸಾಲೆಗಳು, ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ನೀವು ಚೆನ್ನಾಗಿರುತ್ತೆ. ಎಲ್ಲನೂ ಸಮ ಪ್ರಮಾಣದಲ್ಲಿ. ಕಿಚನ್ ಕಿಂಗ್ ಮಸಾಲ ಸ್ವಲ್ಪ ಅರ್ಧ ಚಮಚ ಸಾಕು. ಇನ್ನು ಮಿಕ್ಕ ಮಸಾಲೆಗಳು 1-1.5 ಚಮಚ ಹಾಕ್ಕೊಂಡ್ರೆ ಸಾಕು. ಧನಿಯಾ ಪುಡಿ, ಗರಂ ಮಸಾಲೆ, ಜೀರಿಗೆ ಪುಡಿನ 1 ಚಮಚ ಹಾಕ್ಕೊಳ್ಳಿ, 1-1.5 ಚಮಚ ಹಾಕ್ಕೊಳ್ಳಿ. ಇದನ್ನು ನೀವು ಕಿಚನ್ ಕಿಂಗ್ ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು. ನನಗೆ ಕೊನೆಗೆ ಕಸೂರಿ ಮೇಥಿನ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಅದು ಒಂದು ಸ್ವಲ್ಪನೇ ಸಾಕು, ಸುಮ್ಮನೆ ಫ್ಲೇವರ್ಗೋಸ್ಕರ. ನಾನು ಖಾರದ ಪುಡಿ ಮರೆತುಬಿಟ್ಟಿದ್ದೆ, ಹಾಗಾಗಿ ಕೊನೆಯಲ್ಲಿ ಖಾರದ ಪುಡಿ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಕಟ್ಲೆಟ್ ಶೇಪಿಗೆ ನೀವು ತಟ್ಕೋಬೇಕು. ಸೊ ಫ್ಲ್ಯಾಟಾಗಿ ತಟ್ಕೋಬೇಕು. ನಾನೇನು ಸ್ವಲ್ಪ ಫ್ಲ್ಯಾಟಾಗಿ ತಟ್ಕೊಂಡು ಹಳ್ಳ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಚೀಸ್ ತುಂಬ ಇಷ್ಟ ಆಗುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳವ್ರಿಗೂ ಚೀಸ್ ತುಂಬ ಇಷ್ಟ ಮತ್ತು ಹೈ ಪ್ರೋಟೀನ್ ಕೂಡ. ಸೊ ನಾನು ಇಲ್ಲಿ ಚೀಸ್ ಕ್ಯೂಬ್ಸ್ ಇರಲಿಲ್ಲ, ಸ್ಲೈಸ್ನೇ ನಾನು ಕಟ್ ಮಾಡಿಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಮಧ್ಯ ಫ್ಲ್ಯಾಟ್ ಮಾಡಿ ಮತ್ತೆ ಮಧ್ಯ ಚೀಸ್ನ ಇಟ್ಬಿಟ್ಟು ಮತ್ತೆ ಅದನ್ನು ನಾನು ಕಟ್ಲೆಟ್ ಶೇಪಿಗೆ ಕವರ್ ಮಾಡಿಕೊಂಡು ಕಟ್ಲೆಟ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಎಡ್ಜಸ್ ಎಲ್ಲ ನೀವು ಸಮ ಮಾಡ್ಕೋಬೇಕು, ನೀಟಾಗಿ ಹೊಡ್ಕೊಳ್ಳೋದಂಗೆ. ಈ ರೀತಿ ಎಲ್ಲ ಫಸ್ಟು ಪ್ಯಾಟೀಸ್ನ ನಾನು ಮಾಡ್ಕೊಂಡ್ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಪ್ಯಾಟೀಸ್ನ ನಾನು ರವೆಯಲ್ಲಿ ಡಿಪ್ ಮಾಡಿ ಇಡ್ತಾಯಿದ್ದೀನಿ. ಸೊ ಎಲ್ಲದನ್ನು ಡಿಪ್ ಮಾಡಿಟ್ಟ ನಂತರ ನಾನು ಏರ್ ಫ್ರೈಯರಲ್ಲಿ ಇಡ್ತಾಯಿದ್ದೀನಿ ಇವತ್ತು. ಸೊ ನೀವು ಬೇಕು ಅಂದರೆ ಹಂಚ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೋದು ಲೈಟಾಗಿ. ನಾನು ಏರ್ ಫ್ರೈಯರ್ನ ಅಥವಾ ಓವನ್ ಇದ್ದವ್ರು ಕೂಡ 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡು ಇಟ್ಕೋಬೋದು. ನನ್ನಲ್ಲಿ ಏರ್ ಫ್ರೈಯರ್ ಆಪ್ಷನ್ ಇರೋದ್ರಿಂದ 5 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಏರ್ ಫ್ರೈಯರ್ನ 15 ಮಿನಿಟ್ಸ್ಗೋಸ್ಕರ 200 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಸೊ ನೋಡಿ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಮಕ್ಕಳು ಸೋಯಾ ಚಂಕ್ಸ್ ಹಾಗೆ ಪಲಾವಲ್ಲೆಲ್ಲ ನಂಗೆ ಇಷ್ಟ ಆಗೋಲ್ಲ, ಆರಿಸಿ ತೆಗೆದಿಡೋ ಅಂಥ ಮಕ್ಕಳಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಸ್ನ್ಯಾಕ್ ಅಂತ ಹೇಳ್ಬೋದು. ಚಿಕ್ಕವರಿಂದ ದೊಡ್ಡವರೆಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಈ ರೀತಿ ಚೀಸ್ ಮೆಲ್ಟ್ ಆಗೋವರೆಗೂ ನೀವು ಹಾಕಿ ನನಗೆ ಟ್ರೈ ಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.